ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನಳ್ಳಿ. ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿರುವಂಥದ್ದು, ಮಹತ್ವದ ಸಾಧನೆಯನ್ನ ಮಾಡಿರುವಂಥದ್ದು. ಕೃ- ಬಿತ್ತನೆ ಬೀಜಗಳ ಸಂಬಂಧಪಟ್ಟಂತೆ ಒಂದು ವಿನೂತನ ಮತ್ತು ದೊಡ್ಡ ಸಾಧನೆಯ ಹೆಜ್ಜೆಯನ್ನ ಇಟ್ಟಿರುವಂಥದ್ದು. ಖಾಸಗಿ ಕಂಪನಿಗಳಿಗೆ, ಅಂತಾರಾಷ್ಟ್ರೀಯ ಖಾಸಗಿ ಕಂಪನಿಗಳಿಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ನಮ್ಮ ಸಾಂಪ್ರದಾಯಿಕ ಮತ್ತು ರೈತರು ಬೆಳೆದಂತಹ ಏನು ಸಾಂಪ್ರದಾಯಿಕ ಬಿತ್ತನೆ ಬೀಜಗಳನ್ನ ಸಂರಕ್ಷಣೆ ಮಾಡಿ ಅದನ್ನ ಅಭಿವೃದ್ಧಿಪಡಿಸಿ ಮಾರಾಟ ಮಾಡುವಂತಹ ಒಂದು ದೇಶದಲ್ಲೇ ಮೊದಲ ಯತ್ನವನ್ನ ಮಾಡಿರುವಂಥದ್ದು, ಮೊದಲ ಒಂದು ಪ್ರಯತ್ನವನ್ನ ಮಾಡಿರುವಂಥದ್ದು. ಅದು ಸುಮಾರು 20ಕ್ಕೂ ಹೆಚ್ಚು ತಳಿಗಳನ್ನ, ಈ ರೀತಿಯ ಕೃಷಿ ಸಾಂಪ್ರದಾಯಿಕ ರೈತರು ಬೆಳೆದಂತಹ ಸಾಂಪ್ರದಾಯಿಕ ತಳಿಗಳನ್ನೇ ಮಾರಾಟ ಮಾಡುವ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಅದು ಕೇವಲ ವೇಗ ತೆಗೆದುಕೊಂಡಿರುತ್ತಲ್ಲ, ಸಾಕಷ್ಟು ಸಂಶೋಧನೆ ಮಾಡಿ ಅದರ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋಕೆ ನಮ್ಮ ಜೊತೆ ಕೃಷಿ ಇಲಾಖೆ ಉಪ ಕೃಷಿ ನಿರ್ದೇಶಕರು ಮಂಜು ಎಸಿ ಅವರಿದ್ದಾರೆ. ಈ ಯೋಜನೆ ಮತ್ತು ಈ ಕಾರ್ಯಕ್ರಮ ಸಂಬಂಧಪಟ್ಟ ನಮ್ಮ ಜೊತೆ ವಿಸ್ತೃತವಾಗಿ ಮಾತಾಡ್ತಾ ಹೋಗ್ತಾರೆ. ಸರ್, ಕರ್ಕೊಂಡು ಸ್ವಾಗತ. ನಮಸ್ತೆ. ಮೊದಲು ಗಂಗಡ್ ಸರ್, ಅಂದ್ರೆ ಒಂದು ಕೃಷಿ ಬಿತ್ತನೆ ಬೀಜ ಸಂಬಂಧಪಟ್ಟಂತೆ ಒಂದು ವಿನೂತನ ಮತ್ತು ದೊಡ್ಡ ಸಾಧನೆ ರೀತಿಯಲ್ಲಿ ಸರ್ಕಾರ ಅಂದ್ರೆ ಕೃಷಿ ಇಲಾಖೆ ಮಾಡಿರುವಂಥದ್ದು. ಸಾಂಪ್ರದಾಯಿಕ ತಳಿಗಳನ್ನ, ಬಿತ್ತನೆ ಬೀಜಗಳನ್ನ ತಯಾರು ಮಾಡಿ ಸಂರಕ್ಷಣೆ ಮಾಡಿ ಮಾರಾಟ ಮಾಡುವಂತ ಮೊದಲ ನಿರ್ಧಾರ, ಮೊದಲ ಪ್ರಯತ್ನ. ಈ ಆಲೋಚನೆ ಹೆಂಗ್ ಬಂತು ಕೃಷಿ ಇಲಾಖೆಗೆ? ನಮಸ್ತೆ ಎಲ್ಲ ಕರ್ನಾಟಕದ ರೈತ ಬಾಂಧವರಿಗೆ. 2024ರ ಆಯವ್ಯಯ ಭಾಷಣಕ್ಕಿಂತ ಪೂರ್ವಭಾವಿ ಆಯವ್ಯಯ ಸಭೆಗೆ ಸಂದರ್ಭದಲ್ಲಿ ನಮ್ಮ ಕೃಷಿ ಆಯುಕ್ತರು ಮತ್ತು ಕೃಷಿ ನಿರ್ದೇಶಕರು ಸಾಕಷ್ಟು ಅವರ ಅನುಭವ ಮತ್ತು ಫೀಲ್ಡ್ ತಿರುಗಿದಂಥ ಸಂದರ್ಭದಲ್ಲಿ ಈಗಾಗಲೇ ದೇಸಿ ತಳಿ ಸಂರಕ್ಷಣೆ ಮಾಡ್ತಿದ್ದಂಥ ರೈತರನ್ನ ಅವರು ಫೀಲ್ಡಿಗೆ ಹೋದಂಥ ಸಂದರ್ಭದಲ್ಲಿ ಗುರುತಿಸಿದ್ರು. ಇದನ್ನ ಇಲಾಖೆ ಮೂಲಕ ಒಂದು ಕಾರ್ಯರೂಪಕ್ಕೆ ತಂದು ಒಂದು ಚಾನಲೈಸ್ಡ್ ವೇಯಲ್ಲಿ ಇದನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಾನ್ಯ ನಮ್ಮ ಕೃಷಿ ಸಚಿವರ ಮೂಲಕ ಇಲಾಖೆಯ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ 2024ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದನ್ನ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 2024ರ ಆಯವ್ಯಯ ಭಾಷಣದಲ್ಲಿ ಈ ಒಂದು ಕಣ್ಮರೆ ಆಗುತ್ತಿರುವ ಮತ್ತು ನಶಿಸಿ ಹೋಗುತ್ತಿರುವ ಈ ಒಂದು ಸ್ಥಳೀಯವಾದ ದೇಸಿ ತಳಿಗಳನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಅದನ್ನು ಸಂಗ್ರಹಿಸಬೇಕು, ಒಂದು ಸಮುದಾಯ ಬೀಜ ಬ್ಯಾಂಕ್ ಮೂಲಕ ಇದನ್ನು ಸಂಗ್ರಹಿಸಬೇಕು ಅನ್ನೋ ಉದ್ದೇಶಕ್ಕೆ ಇಟ್ಟು ಆಯವ್ಯಯದಲ್ಲಿ ಘೋಷಣೆ ಮಾಡಿದರು. ಆ ಘೋಷಣೆ ಮಾಡಿದ ನಂತರ ಇದು 5 ವರ್ಷದ ಯೋಜನೆ. ಈ 5 ವರ್ಷಕ್ಕೆ ನಮ್ಮ ಇಲಾಖೆಯ ಹಿರಿಯಾಧಿಕಾರಿಗಳೆಲ್ಲ ಸೇರಿ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಈ ಯೋಜನೆಯಲ್ಲಿ ಕಾರ್ಯರೂಪದಲ್ಲಿ ಮೊದಲಿಗೆ ರೈತರನ್ನ ಗುರುತಿಸುವಂಥ ಕೆಲಸ, ಆಮೇಲೆ ರೈತರು ಇಲ್ಲಿವರೆಗೂ ಸಂರಕ್ಷಣೆ ಮಾಡಿರೋ ಬಿತ್ತನೆ ಬೀಜಗಳನ್ನು ಸಂಗ್ರಹಿಸಿದ್ದನ್ನು ನಾವು ಸ್ಥಳೀಯ ನಮ್ಮ ಕೃಷಿ ವಿಶ್ವವಿದ್ಯಾಲಯದ GKVK ಇದರಲ್ಲಿ ಬೀಜ ಬ್ಯಾಂಕಲ್ಲಿ ಅದನ್ನು ಸ್ಟೋರ್ ಮಾಡಬೇಕು. ನಂತರ ಅದನ್ನು ಎವ್ಯಾಲ್ಯೂಯೇಷನ್ ಮಾಡಬೇಕು. ಬಿತ್ತನೆ ಬೀಜ ಸಂಗ್ರಹಿಸಿದಂಥ ಇದನ್ನು ಎವ್ಯಾಲ್ಯೂಯೇಷನ್ ಸ್ಟಡೀಸ್ ಮಾಡಬೇಕು. ಎವ್ಯಾಲ್ಯೂಯೇಷನ್ ಮಾಡಿದ ನಂತರ ನಮ್ಮದು ನ್ಯೂಟ್ರಿಷನಲ್ ಸ್ಟಡೀಸ್ ಮಾಡಬೇಕು. ನಂತರ ರೈತರಿಗೆ ಇದನ್ನು ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ರೈತರು ಉಪಯೋಗಿಸಂಗೆ ಮತ್ತು ಫರ್ಗಟನ್ ಟ್ರೆಸರ್ ಶಾಪ್ಸ್ ಅಂತೇಳಿ ಮರೆತು ಹೋದ ಖಾದ್ಯಗಳನ್ನ ಮತ್ತೆ ಪುನರ್ ಪರಿಚಯಿಸುವ ಉದ್ದೇಶವನ್ನು ಈ ಯೋಜನೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಒಟ್ಟು ಎಷ್ಟು ತಳಿಗಳು ಈ ರೀತಿ ನೀವು ಸಂಶೋಧನೆ ಮಾಡಿ ತಂದಿರುವಂತಂದ್ರೆ, ನಮ್ಮ ರೈತರು ಬೆಳೆದಂತಹ ಸಾಂಪ್ರದಾಯಿಕ ಬಿತ್ತನೆ ಬೀಜಗಳನ್ನ ಕರ್ನಾಟಕದ ಹವಾಮಾನ ಗುಣಕ್ಕೆ ತಕ್ಕಂತೆ ಎಷ್ಟು ಬಿತ್ತನೆ ಬೀಜಗಳನ್ನ ನೀವು ರೆಡಿ ಮಾಡಿದ್ರೆ? ಇದು ಬಹುತೇಕ ದೇಶದಲ್ಲಿ ಮೊದಲ ಬಾರಿಗೆ ಅನ್ಸುತ್ತೆ. ಹೌದು, ಇದು ದೇಶದಲ್ಲೇ ಮೊದಲನೇ ಬಾರಿಗೆ. ಈ ಹಿಂದೆ ಒರಿಸ್ಸಾ ಸರ್ಕಾರ ಒಂದು ರಾಗಿ ತಳಿಗೆ ಮಾತ್ರ ಇದು ತಳಿಗಳದ್ದು ಪ್ರೊಸೀಜರ್ ಡೆವಲಪ್ ಮಾಡಿದ್ದಾರೆ, ಯಾವ ರೀತಿ ಬಿಡುಗಡೆ ಮಾಡಬೇಕು ಅಂತ. ನಮ್ಮ ರಾಜ್ಯದಲ್ಲಿ ಇದನ್ನ ಪ್ರಪ್ರಥಮವಾಗಿ ದೇಶದಲ್ಲಿ 20 ಬೆಳೆಗಳಲ್ಲಿ ಇದನ್ನ ನಾವು ಹಮ್ಮಿಕೊಂಡಿದ್ದೀವಿ ಯೋಜನೆನ. ಈಗಾಗಲೇ ಸುಮಾರು 602ಕ್ಕೂ ಹೆಚ್ಚು ರೈತರಿಂದ ಸುಮಾರು 2000ಕ್ಕೂ ಹೆಚ್ಚು ದೇಸಿ ತಳಿಗಳನ್ನು ರೈತರು ಏನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ರು ಅದನ್ನು ನಾವು ಸಂಗ್ರಹ ಮಾಡಿದ್ದೀವಿ. GKVK ಜೀನ್ ಬ್ಯಾಂಕಲ್ಲಿ ಈಗ ಆಲ್ರೆಡಿ ಸಂಗ್ರಹ ಮಾಡಿ 1 ವರ್ಷ ಇವ್ಯಾಲ್ಯೂಯೇಷನ್ ಸ್ಟಡೀಸ್ ಆಲ್ರೆಡಿ 15 ಜನ ಸೈಂಟಿಸ್ಟು 20 ಕ್ರಾಪಲ್ಲಿ 9 ಲೊಕೇಶನಲ್ಲಿ ಈಗ ಆಲ್ರೆಡಿ ಕಳೆದ 2026 ಮುಂಗಾರು ಹಂಗಾಮಿನಲ್ಲಿ ಇದು ಆಲ್ರೆಡಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಒಂದು ಕುತೂಹಲ ಅಂದರೆ, ಈಗ ನಿಮಗೆ 20 ತಳಿಗಳನ್ನು ನೀವು ಈಗ ಫೈನಲೈಸ್ ಮಾಡಿದ್ರೆ ಇದು ಯಾವ್ಯಾವ ತಳಿಗಳು ಇರುವಂಥದ್ದು? ಇದರಲ್ಲಿ ಭತ್ತ, ರಾಗಿ, ಬಿಳಿ ಜೋಳ, ಮತ್ತು ತೊಗರಿ, ಅಲಸಂದೆ, ಉದ್ದು, ಮತ್ತು ಚಿಲ್ಲಿ ಮೆಣಸಿನ್ಕಾಯಿ ತಗೊಂಡಿದ್ದೀವಿ. ಮತ್ತು 6 ಮಿಲೆಟ್ಸು ಸಿರಿಧಾನ್ಯಗಳು, ರಾಗಿ, ಹಾರ್ಕ, ಬರಗು ಇದನ್ನು ತಗೊಂಡಿದ್ದೀವಿ. ಮತ್ತು ಎಳ್ಳು ತಗೊಂಡಿದ್ದೀವಿ, ಹುಚ್ಚೆಳ್ಳು ತಗೊಂಡಿದ್ದೀವಿ.
ಇಷ್ಟು ಕ್ರಾಪ್ಗಳನ್ನ ತಗೊಂಡಿದ್ದೀವಿ. ಅಂದ್ರೆ ಈಗ ನೀವು ಈ ತಳಿಗಳನ್ನ ನೀವು ಸಂರಕ್ಷಣೆ ಮಾಡಿ ಅದನ್ನ ಬಿತ್ತನೆ ಬೀಜ ಮಾರ್ಪಾಡು ಮಾಡಿ ಅದನ್ನ ರೆಡಿ ಮಾಡ್ಬೇಕಂದ್ರೆ ಸುಖ ಸುಮ್ಮನೆ ಅಂತಲ್ಲ. ಅಂದ್ರೆ ನಿಮ್ಗೆ ಅದು ಸೈಂಟಿಫಿಕ್ ಆಗಿ ಹೋಗ್ಬೇಕು, ವೈಜ್ಞಾನಿಕವಾಗಿ ಹೋಗ್ಬೇಕು. ಈ ವೈಜ್ಞಾನಿಕವಾಗಿ ಯಾವ ರೀತಿ ಇದು ಪ್ರೋಸೆಸ್ ಆಯ್ತು? ಇದು ಫಸ್ಟ್ ನಾವು ಡೇಟಾ ಕಲೆಕ್ಷನ್ ಮಾಡಿದ್ವಿ ರೈತರ ಹತ್ರ. ಮೊಬೈಲ್ ಆ್ಯಪ್ ಡೆವಲಪ್ ಮಾಡಿ, ಇಲಾಖೆಯಲ್ಲಿ ಸ್ಥಳೀಯವಾಗಿ ಒಂದು ಮೊಬೈಲ್ ಆ್ಯಪ್ ಡೆವಲಪ್ ಮಾಡಿ ರೈತರ ಹತ್ರ ನಾವು ಡೇಟಾ ಕಲೆಕ್ಷನ್ ಮಾಡಿದ್ವಿ. ಯಾವ ರೈತರು ಏನೇನು ಇಲ್ಲಿವರೆಗೂ ಅವ್ರು ಸಂರಕ್ಷಣೆ ಮಾಡ್ತಿದ್ದಂಥ ತಳಿಗಳ ಕ್ರಾಪ್ ವೈಸು ಆ ರೈತರು ತಳಿ ಯಾರ್ಯಾರು ಅವ್ರವ್ರ ಹೆಸರಲ್ಲಿ ಯಾವ ಹೆಸರಲ್ಲಿ ಅದನ್ನು ಬೆಳೀತಾ ಇದ್ದಾರೆ ಆ ತಳಿಗಳನ್ನ ಸಂರಕ್ಷಣೆ ಮಾಡ್ಕೊಂಡ ನಂತರ ನಾವು GKVK ಜೀನ್ ಬ್ಯಾಂಕಲ್ಲಿ ಇಟ್ಟ ನಂತರ ಜರ್ಮಿನೇಷನ್ ಟೆಸ್ಟ್ ಮಾಡಿ ಪ್ರಿಲಿಮಿನರಿ ಆಗಿ ನಾವು ನೋಡಿದಂಥ ಸಂದರ್ಭದಲ್ಲಿ ಸುಮಾರು ಜನ ಎಲ್ಲ ರೈತರು ರಾಜಮಡಿ ಬೆಳಿತಿದ್ದೀವಿ ಅಂತ ಹೇಳ್ತಾರೆ, ಎಲ್ಲ ರೈತರನ್ನ ಕರಿ ಹೆಸರು ಬೆಳಿತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಯಾವುದು ಕರಿ ಹೆಸರು ಒರಿಜಿನಲ್ ಇದೆ ಮತ್ತು ವೈವಿಧ್ಯವಾಗಿ ಎಕ್ಸ್ಪ್ರೆಷನ್ ಯಾವುದ್ರಲ್ಲಿ ಜಾಸ್ತಿ ಆಗುತ್ತೆ ಅಂತ ಮಾಡಬೇಕು ಮತ್ತು ಸ್ವಲ್ಪ ಪ್ಯೂರಿಫಿಕೇಷನ್ ಮಾಡಬೇಕು ಈ ತಳಿಗಳನ್ನ ಅನ್ನೋ ಉದ್ದೇಶಕ್ಕೆ ನಾವು ಎಲ್ಲ ರಾಜ್ಯದ 5 ಕೃಷಿ ವಿಶ್ವವಿದ್ಯಾಲಯಗಳ ಸೈಂಟಿಸ್ಟ್ನ 15 ಜನ ಸೈಂಟಿಸ್ಟ್ಗಳನ್ನ ಡೈರೆಕ್ಟರ್ ಆಫ್ ರಿಸರ್ಚು ಮತ್ತು ಅವ್ರನ್ನೆಲ್ಲ ಕರೆದ್ಬಿಟ್ಟು ಇಲ್ಲಿ ಮೀಟಿಂಗ್ ಮಾಡಿ 15 ಜನ ರಿನೋಡ್ ಸೈಂಟಿಸ್ಟ್ಗಳನ್ನ ನಾವು ಐಡೆಂಟಿಫೈ ಮಾಡಿ ಕ್ರಾಪ್ ವೈಸು ಅವರಿಗೆ 20 ಕ್ರಾಪ್ಗಳನ್ನ 9 ಲೊಕೇಶನಲ್ಲಿ ಕೊಟ್ಬಿಟ್ಟು ಎವ್ಯಾಲ್ಯೂಯೇಷನ್ ಮಾಡ್ತಿದ್ದೀವಿ. ಆ ಟ್ರಯಲ್ಸಲ್ಲಿ ಎವ್ಯಾಲ್ಯೂಯೇಷನ್ ಮಾಡಿದಂಥ ಸಂದರ್ಭದಲ್ಲಿ ಉದಾಹರಣೆಗೆ ಭತ್ತದ್ದು ಕೋಸ್ಟಲ್ ಬೆಲ್ಟಲ್ಲೆಲ್ಲ ಬೆಳೆಯುವಂಥ ಭತ್ತಗಳನ್ನ ಸಂಗ್ರಹಿಸಿ ನಾವು ಬ್ರಹ್ಮಾವರದಲ್ಲಿ ಮಾಡಿದ್ದೀವಿ. ಮಲ್ನಾಡ್ ರೀಜನ್ದೆಲ್ಲ ಬೆಳೀತಿರೋದನ್ನೆಲ್ಲ ಕತ್ಲಿಗೆರೆ ಫಾರಮ್ ಚನ್ನಗಿರಿಯಲ್ಲಿ ಮಾಡಿದ್ದೀವಿ. ಮತ್ತು ಪ್ಲೈನ್ ಲ್ಯಾಂಡಲ್ಲಿ ಬರೋ ಭತ್ತಗಳನ್ನೆಲ್ಲ ಮಂಡ್ಯ VC ಫಾರಮಲ್ಲಿ ಮಾಡಿದ್ದೀವಿ. ಅದೇ ರೀತಿ ಈಗ ಸಿರಿಧಾನ್ಯಗಳನ್ನ ಹಿರಿಯೂರು ಫಾರಮಲ್ಲಿ ಮಾಡಿದ್ದೀವಿ. ಜೋಳನ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಾಡಿದ್ದೀವಿ. ತೊಗರಿನ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಮಾಡಿದ್ದೀವಿ. ಈ ರೀತಿ ಎವ್ಯಾಲ್ಯೂಯೇಷನ್ ಮಾಡಿದಂಥ ಸಂದರ್ಭದಲ್ಲಿ ಡ್ಯೂಪ್ಲಿಕೇಶನ್ನ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಪ್ಯೂರಿಫಿಕೇಷನ್ ಮಾಡಿಬಿಟ್ಟು ಅಂದರೆ ಶುದ್ಧೀಕರಣ ಎಲ್ಲಿ ಬೇರೆ ವಿವಿಧ ತಳಿಗಳದ್ದು ಅಥವಾ ಅಮಾಂಗ್ ಇದ್ರೊಳಗೇ ಬೇರೆ ಬೇರೆ ಹೆಸರಲ್ಲಿ ಇರೋ ಅಂಥವನ್ನೆಲ್ಲ ಅವಾಯ್ಡ್ ಡ್ಯೂಪ್ಲಿಕೇಶನ್ ಮಾಡಿ ಈಗ 2100-300ಕ್ಕೂ ಹೆಚ್ಚು ತಳಿಗಳನ್ನ ನಾವು ಕಲೆಕ್ಟ್ ಮಾಡಿದ್ವಿ. ಅದು ರೆಡ್ಯೂಸ್ ಟು ಒಂದು 800-900 ಆಫ್ಟರ್ 2 ವರ್ಷ ಎವ್ಯಾಲ್ಯೂಯೇಷನ್ ಆದಮೇಲೆ ಕಡಿಮೆ ಆಗುತ್ತೆ. ಕಡಿಮೆ ಆದ ನಂತರ ಅದನ್ನು ಜೀನೋಮಿಕ್ ಸ್ಟಡಿ ಮಾಡ್ತೀವಿ. ಜೀನೋಮಿಕ್ ಸ್ಟಡಿ ಮಾಡಿದ್ಮೇಲೆ ನ್ಯೂಟ್ರಿಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಸ್ಟಡಿ ಮಾಡ್ತೀವಿ. ಅಂದರೆ ಇದರಲ್ಲಿ ಯಾವುದರಲ್ಲಿ ಐರನ್ ರಿಚ್ ಇದೆ, ಯಾವುದರಲ್ಲಿ ಜಿಂಕ್ ಕಂಟೆಂಟ್ ಜಾಸ್ತಿ ಇದೆ, ಯಾವುದರಲ್ಲಿ ಕ್ರೂಡ್ ಫೈಬರ್ ಜಾಸ್ತಿ ಇದೆ, ಸೊ ಯಾವುದ್ರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸು ನಮ್ಮಲ್ಲಿ ಕಡಿಮೆ ಇದೆ. ಈ ಥರದನ್ನು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಆಹಾರ ಪದ್ಧತಿಯಲ್ಲಿ ಅವರಿಗೂ ಉಪಯೋಗ ಆಗುವಂಥ ನ್ಯೂಟ್ರಿಷನ್ ಸ್ಟಡೀಸ್ ಮಾಡಿದ ಮೇಲೆ ಇದನ್ನು ಲಾರ್ಜ್ ಸ್ಕೇಲಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ನಾವು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ರೈತರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಈ ಒಂದು ಸಂಶೋಧನೆಯ ಬಳಿಕ ಅಂದರೆ ನಿಮ್ಮ ರಿನೋಡ್ ಸೈಂಟಿಸ್ಟು ಸುಮಾರು 20ಕ್ಕೂ ಹೆಚ್ಚು ರಿನೋಡ್ ಸೈಂಟಿಸ್ಟು ಮತ್ತು ಅದಕ್ಕೆ ಸಂಬಂಧಪಟ್ಟ ತಂತ್ರಜ್ಞರೆಲ್ಲವೂ ಕೂಡ ಸಂಶೋಧನೆ ಮಾಡಿದ ನಂತರ ಅದರ ಫಲಿತಾಂಶ ಏನು ಬಂತು, ರಿಸಲ್ಟ್ ಏನು ಬಂತು? ಈಗ 20 ಕ್ರಾಪಲ್ಲೂ ಸಾಕಷ್ಟು ಡೈವರ್ಸಿಫಿಕೇಶನ್ ಆಲ್ರೆಡಿ ಸೈಂಟಿಸ್ಟ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಏನು ರೈತರು ಸಂರಕ್ಷಣೆ ಮಾಡ್ತಿದ್ದಾರೋ ಕೆಲವೊಂದು 5% ಅದರಲ್ಲಿ ನಮ್ಮದು ನೋಟಿಫೈಡ್ ವೆರೈಟೀಸನ್ನು ಅವರು ರೈತರು ಸಂರಕ್ಷಣೆ ಮಾಡ್ತಾರೆ. ಬಿಟ್ಟು ಉಳಿದಿದ್ದ 95% ಎಸ್ಪೆಷಲಿ ಸಿರಿಧಾನ್ಯಗಳಲ್ಲಿ ನವಣೆಯಲ್ಲಿ ಗುಡ್ ಎಕ್ಸ್ಪ್ರೆಷನ್ನು ಕಂಡು ಬಂದಿದೆ, ತೊಗರಿಯಲ್ಲಿ ಕಂಡು ಬಂದಿದೆ, ಜೋಳದಲ್ಲಿ ಕಂಡು ಬಂದಿದೆ, ಭತ್ತದಲ್ಲಿ ವಿಶೇಷವಾದ ತಳಿಗಳು ಶಾರ್ಟ್ ಡ್ಯೂರೇಷನ್ ವೆರೈಟೀಸ್ ಕಂಡು ಬಂದಿದೆ. ಈ ರೀತಿ ಆಲ್ರೆಡಿ ಫಸ್ಟ್ ಎವ್ಯಾಲ್ಯೂಯೇಷನಲ್ಲೇ ಸಾಕಷ್ಟು ಅವರಿಗೂ ಅಚ್ಚರಿಯಾದಂಥ ರಿಸಲ್ಟ್ಸನ್ನು ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಎಕ್ಸ್ಪ್ರೆಷನ್ ಮಾಡಿದ್ದಾರೆ. ಈಗ ಆಲ್ರೆಡಿ ನಾವು 2 ಸಭೆಗಳನ್ನ ಎವ್ಯಾಲ್ಯೂಯೇಷನ್ ಮಾಡಿದ್ದೀವಿ. ಅದರಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆಶ್ಚರ್ಯ ಫಲಿತಾಂಶ ಅಂತಂದ್ರೆ ರಿಸಲ್ಟ್ ನಿಮಗೆ ಏನಿರೋದು ಅಂದ್ರೆ ಈಗ ನಿಮಗೆ ಇದು ಪೆಸ್ಟಿಸೈಡ್ ಕೂಡ ಅದು ತಡ್ಕೊಳ್ಳುತ್ತೆ ಅನ್ನೋಂಥ ರೀತಿಯಲ್ಲಿ ಇದರಲ್ಲಿ ಈಗ ಫಸ್ಟ್ ಇಯರ್ ರೌಂಡಲ್ಲಿ ಎವ್ಯಾಲ್ಯೂಯೇಷನ್ ಪ್ಯೂರಿಫಿಕೇಶನ್ ಆದಮೇಲೆ ಈಗ ನಾವು ಸೆಕೆಂಡ್ ಇಯರ್ ಎವ್ಯಾಲ್ಯೂಯೇಷನ್ ಮಾಡೋ ಸಂದರ್ಭದಲ್ಲಿ ಕ್ಲೈಮೆಟಿಕ್ ರೆಸಿಲಿಯೆಂಟ್ ಅಂತೀವಿ. ಅಂದರೆ ಹವಾಮಾನ ವೈಪರೀತ್ಯಕ್ಕೆ ಒಗ್ಗಿಕೊಳ್ಳುವಂಥ ಕೆಲವು ಬೆಳೆಗಳನ್ನು ಅದನ್ನ ಐಡೆಂಟಿಫೈ ಮಾಡ್ತಾರೆ. ಕೆಲವು ರೈತರೇ ಹೇಳಿರ್ತಾರೆ ಇದನ್ನು ಬರ ತಡ್ಕೊಳ್ಳೋ ಶಕ್ತಿ ಈ ಬೆಳೆಗಿದೆ ಅಂತ ರೈತರು ಹೇಳಿದ್ರು. ಆ ಡೇಟನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಅದನ್ನು ಸೈಂಟಿಸ್ಟಿಗೆ ನಾವು ಶೇರ್ ಮಾಡ್ತೀವಿ. ಈ ವರ್ಷ ಮಾಡಿದಂಥ ಸಂದರ್ಭ ಅದಕ್ಕೆ ಎವ್ಯಾಲ್ಯೂಯೇಷನ್ ಮಾಡ್ತಾರೆ ಅವರು. ಹೌದು ರೈತರು ಹೇಳಿದ್ದನ್ನು ಮತ್ತು ಇದು ಹವಾಮಾನ ವೈಪರೀತ್ಯಕ್ಕೆ ತಡ್ಕೊಳ್ಳೋಂಥ ಶಕ್ತಿ ಈ ಬೆಳೆಗಿದೆಯಾ, ಕೆಲವು ರೋಗ ಕೀಟ ನಿರೋಧಕ ಶಕ್ತಿ ಇದೆ ಅಂತ ಹೇಳಿರ್ತಾರೆ. ಅದನ್ನು ನಾವು ಸೈಂಟಿಸ್ಟಿಗೆ ಕೊಡ್ತೀವಿ. ಅವನ್ನ ಎವ್ಯಾಲ್ಯೂಯೇಷನ್ ಈ ವರ್ಷ ಅವ್ರ ಕೈಗೊಳ್ತಾರೆ. ಈಗ ಮೊದಲ ಹಂತದಲ್ಲಿ ಈ ರೀತಿ ರೋಗ ನಿರೋಧಕ ಮತ್ತು ಹವಾಮಾನ ವೈಪರೀತ್ಯ ತಡ್ಕೊಳ್ಳುವಂಥದ್ದು ಕೂಡ ಸಾಧ್ಯತೆ ಮಾಡಿದ್ದಾರೆ. ಬಟ್ ಇನ್ನೂ ಹೆಚ್ಚಿನದಾಗಿ ಈ ವರ್ಷ ಎವ್ಯಾಲ್ಯೂಯೇಷನ್ ಮಾಡಿದಾಗ, ಈ ಸೆಕೆಂಡ್ ಇಯರ್ ಎವ್ಯಾಲ್ಯೂಯೇಷನ್ ಮಾಡಿದಾಗ ಕನ್ಕ್ಲೂಷನ್ ಬರ್ತಾರೆ ಅವರು. ಈಗ ಮಾರಾಟ ಮಾಡೋದಕ್ಕೆ ಸಿದ್ಧ ಇದೆಯಾ ಅಥವಾ ಯಾಕಂದ್ರೆ ಅದು ನಿಮ್ಗೆ ಇನ್ನೂ ಕೂಡ ಪ್ರೊಡ್ಯೂಸ್ ಇನ್ನೂ ಜಾಸ್ತಿ ಮಾಡಬೇಕು. ಸೊ ಈಗ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ನೀವು ಮಾರಾಟ ಮಾಡೋಕ್ಕೆಲ್ಲ ಕೂಡ ಸಿದ್ಧ? ಈಗ ಈ ವರ್ಷ ಮಾರಾಟ ಮಾಡೋಕ್ಕೆ ಅವಕಾಶ ಇಲ್ಲ. 5 ವರ್ಷದ ಯೋಜನೆ ಇರೋದ್ರಿಂದ ಈಗ ಸೆಕೆಂಡ್ ಇಯರ್ ಎವ್ಯಾಲ್ಯೂಯೇಷನ್ ಸ್ಟಡೀಸ್ ಎಲ್ಲ ಕ್ರಾಪ್ ಮುಗಿದ ನಂತರ
ನೆಕ್ಸ್ಟ್ ಜಿನೋಮಿಕ್ ಎವಲ್ಯೂಷನ್ ಮಾಡ್ತೀವಿ. ಆ ಪ್ರತಿಯೊಂದು ದೇಸಿ ತಳಿಗಳದ್ದು ಜಿನೋಮಿಕ್ ಎವಲ್ಯೂಷನ್ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಐಡೆಂಟಿಫೈ ಆಗುತ್ತೆ ಜಿನೋಮಿಕ್ ಎವಲ್ಯೂಷನ್ ಮಾಡಿದಾಗ. ಅದು ಸ್ವಲ್ಪ ಶುದ್ಧೀಕರಣ ಯಾವುದರಲ್ಲಿ ಡೈವರ್ಸಿಫೈಡ್ ವೆರೈಟಿ ಎಕ್ಸ್ಪ್ರೆಷನ್ ಆಗಿದೆ ಜೀನ್ಸ್ ಅಂತ ನೋಡ್ಕೊಂಡ ನಂತರ ಅದರದ್ದು ನ್ಯೂಟ್ರಿಷನಲ್ ಕ್ಯಾರೆಕ್ಟರ್ನ ಸ್ಟಡಿ ಮಾಡಿ, ಈಗ ಹೇಳಿದ್ದೆ ನಾವಲ್ಲಿ ಐರನ್ದು, ಕ್ರೂಡ್ ಫೈಬರು, ಜಿಂಕು, ಬೇರೆ ಬೇರೆ ನ್ಯೂಟ್ರಿಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ದು ಐಡೆಂಟಿಫಿಕೇಶನ್ ಆದಮೇಲೆ ಅದನ್ನು ಮಲ್ಟಿ ಲೊಕೇಶನ್ ಟ್ರಯಲಲ್ಲಿ ನಾವು ರೈತರಿಗೆ, ಇವರಿಗೆ ವಿಜ್ಞಾನಿಗಳ ಮೂಲಕ ತಳಿಗಳನ್ನ ಜಾಸ್ತಿ ಅಭಿವೃದ್ಧಿ ಮಾಡಿ ನಂತರ ನಾವು ಸಾರ್ವಜನಿಕರಿಗೆ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಇದು 5 ವರ್ಷದ ಎದಿರೋದ್ರಿಂದ ಮೇ ಬಿ 4th ಇಯರ್ ನಾವು ಸಾರ್ವಜನಿಕರಿಗೆ ಇದನ್ನ ಲಭ್ಯತೆ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಅದು ರೈತರಿಗೆ ಕೂಡ ಮಾರಾಟ ಮಾಡುವಂತ ರೈತರಿಗೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಇನ್ನೊಂದು ವಿಶೇಷವಾಗಿ ಏನು ಮಾಡಿದ್ವಿ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ, ಯಾವುದು ರೈತರು ಇದನ್ನ ಸುಮಾರು ವರ್ಷದಿಂದ ಮಾಡ್ಕೊಂಡ್ಬಂದಿರೋ ಮತ್ತೆ ಅದರಲ್ಲಿ ಎಕ್ಸ್ಪ್ರೆಷನ್ ಜಾಸ್ತಿ ಜೀನ್ಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೋ ಆ ರೈತನ ಹೆಸರಲ್ಲೇ ಈ ತಳಿಗಳನ್ನ ಬಿಡುಗಡೆ ಮಾಡೋಕ್ಕೆ ರಾಜ್ಯ ಸರ್ಕಾರ ನಾವೀಗ ಆಲ್ರೆಡಿ ಹಮ್ಮಿಕೊಂಡಿದ್ವಿ. ಅದೇ ಒಂದು ಭಾರಿ ವಿಶೇಷ. ಇಲ್ಲಿವರೆಗೂ ಸೈಂಟಿಸ್ಟ್ ರಿಲೀಸ್ ಮಾಡಿದ್ದು ಅವ್ರ ಹೆಸರು ಆಗ್ತಿದ್ರು, ಅಥವಾ ಸ್ಥಳೀಯ ಪ್ರದೇಶದ ಹೆಸರು ಆಗ್ತಿದ್ರು, ಅಥವಾ ವಿಶ್ವವಿದ್ಯಾಲಯದ ಹೆಸರು ಆಗ್ತಿದ್ರು. ಈಗ ನಾವು ಯಾವ ರೈತ ಅದನ್ನ ಇಷ್ಟು ವರ್ಷ ಪ್ರೊಟೆಕ್ಟ್ ಮಾಡ್ಕೊಂಡ್ ಬಂದಿದ್ದಾರೆ, ಅದೇನಾದ್ರು ಹೈಯೆಸ್ಟ್ ಎಕ್ಸ್ಪ್ರೆಷನ್ ಜೀನ್ಸ್ ಎಕ್ಸ್ಪ್ರೆಷನ್ ಆಯ್ತು ಅಂದ್ರೆ, ಅಥವಾ ಬೇರೆ ವಿಶೇಷ ಗುಣ ಅವರು ಪ್ರೊಟೆಕ್ಟ್ ಮಾಡಿದಿತ್ತು ಅಂದ್ರೆ ಆ ರೈತನ ಹೆಸರಲ್ಲೇ ಆ ತಳಿನ ರಿಲೀಸ್ ಮಾಡಬೇಕು ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಆ ಮೂಲಕ ಒಂದು ರೈತರಿಗೆ ಒಂದು ಗೌರವ ಗೌರವ ಸಲ್ಲಿಸಕ್ಕೆ ಉದ್ದೇಶ ಇಟ್ಕೊಂಡಿದ್ವಿ. ಆಮೇಲೆ ಈ ಯೋಜನೆಯಲ್ಲಿ ವಿಶೇಷವಾಗಿ ಇಲ್ಲಿವರೆಗೂ ಯಾವುದೇ ಇಲಾಖೆ ಇಲ್ಲಿವರೆಗೂ ನಾವು ಗುರ್ಸಕ್ಕೆ ಅವಕಾಶ ಆಗಿರಲಿಲ್ಲ. ಈ ಫಸ್ಟ್ ಟೈಮ್ ಇದು ಒಂದು ಬಜೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಿಸಿದ ನಂತರ ಸುಮಾರು 600ಕ್ಕೂ ಹೆಚ್ಚು ರೈತರನ್ನ ನಾವು ಗುರುತಿಸಿದ್ದೀವಿ. ಅವ್ರದ್ದು ಪೂರ್ತಿ ಡೇಟಾಬೇಸ್ನ ಒಂದು ಲ್ಯಾಂಡ್ ರೇಸ್ ಡ್ಯಾಶ್ ಬೋರ್ಡ್ ಅಂತ ಮಾಡಿದ್ದೀನಿ. ಆ ಡ್ಯಾಶ್ ಬೋರ್ಡಲ್ಲಿ ಕಂಪ್ಲೀಟ್ ಜಿಯೋ ಸ್ಪೇಷಿಯಲ್ ಆಗಿ ಯಾವುದೇ ರೈತರು ಪಬ್ಲಿಕ್ ಡೊಮೈನಿಂಗ್ನ ಬಿಟ್ಟಿಲ್ಲ. ಯಾವುದೇ 600ಕ್ಕೂ ಹೆಚ್ಚು ರೈತರು ಜಿಯೋ ಸ್ಪೇಷಲಿ ನಾವು ಲ್ಯಾಂಡ್ ರೇಸ್ ಪಬ್ಲಿಕ್ಗೆ ಬಿಟ್ಟ ತಕ್ಷಣ ಒಂದು ಕ್ಲಿಕ್ ಮಾಡಿದರೆ ಯಾವ ರೈತ ಏನು ಬೆಳೀತಿದ್ದಾನೆ, ಆ ಒಂದು FID ಏನು, ಮತ್ತು ರೈತನ ಐಡೆಂಟಿಫಿಕೇಶನು, ಯಾವ್ಯಾವ ಬೆಳೆ ಬೆಳೀತಿದ್ದಾನೆ, ಅವನ ಹತ್ರ ಏನು ತಳಿ ಲಭ್ಯತೆ ಇದೆ. ಈಗ ರೈತರು ಕೇಳ್ತಿರ್ತಾರೆ, ಸಾರ್ವಜನಿಕರು ಯಾರ ಹತ್ರ ರಾಜಮುಡಿ ಇದೆ, ಯಾರ ಹತ್ರ ಇದ್ರದ್ದು ಬೇರೆ ಬೇರೆ ತಳಿಗಳು ಲಭ್ಯತೆ ಇದೆ ಅಂತ ಅದು ಡ್ಯಾಶ್ ಬೋರ್ಡಲ್ಲಿ ಅವೈಲಬಿಲಿಟಿ ಆಗುತ್ತೆ. ಸೊ ಜಿಯೋ ಸ್ಪೇಷಲಿ ಮಾಡಿದ್ವಿ. ಮತ್ತು ಕ್ರಾಪ್ಸನ್ನು ಅದರಲ್ಲೇ ಮಾಡಿದ್ದೀವಿ. ಯಾವ ಭತ್ತ ಎಲ್ಲಿ ಬೆಳೀತಿದ್ದಾರೆ ರೈತರು, ಜೋಳ ಎಲ್ಲಿ ಬೆಳೀತಿದ್ದಾರೆ, ರಾಗಿ ಎಲ್ಲಿ ಪ್ರೊಟೆಕ್ಷನ್ ಮಾಡಿದ್ದಾರೆ, ಸಿರಿಧಾನ್ಯಗಳನ್ನ ಎಲ್ಲಿ ಬೆಳೀತಿದ್ದಾರೆ, ಆ ಜಿಯೋ ಸ್ಪೇಷಲ್ ಡೇಟಾನು ಸಿಗುತ್ತೆ. ಈಗ ರೈತರಿಗೆ ಕೂಡ ಮಾರಾಟ ಮಾಡುವಂತ ಸಂಬಂಧಪಟ್ಟಂತೆ ಆ ಒಂದು ತೀರ್ಮಾನ ಆದಾಗ ಅಥವಾ ಆ ಒಂದು ರೈತರು ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಕಾನೂನು ತೊಡಕು ಅಥವಾ ಏನು ಪ್ರೈವೇಟ್ ಕಂಪನಿ, ಖಾಸಗಿ ಕಂಪನಿಗಳ ಒಂದು ತೊಡಕು ಅವೇನಾದ್ರೂ ಕೂಡ ಎದುರಾಗುತ್ತಾ? ಇಲ್ಲ, ನಾವೇನ್ ಮಾಡಿದೀವಿ ಇದರಲ್ಲಿ ಒನ್ಸ್ ಪ್ಯೂರಿಫಿಕೇಶನ್, ಇದು ಬೆಳೆದು ಶುದ್ಧೀಕರಣ, ಡ್ಯೂಪ್ಲಿಕೇಶನ್ಸ್ ಎಲ್ಲ ಅವಾಯ್ಡ್ ಮಾಡಿದ ನಂತರ ರೈತ ಸಂಪರ್ಕ ಕೇಂದ್ರಗಳು ಮಾರಾಟ ಮಾಡಿದ್ಮೇಲೆ ರೈತರಿಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಯಾರು ಪಾರ್ಟಿಸಿಪೇಟರಿ ವೆರೈಟಲ್ ಟ್ರಯಲ್ ಅಂತ ಇರ್ತೀವಿ ಅಂದರೆ ರೈತ ಯಾವ ರೀತಿ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಯಾವುದೇ ಡ್ಯೂಪ್ಲಿಕೇಶನ್ ಆಗದಂಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತೇಳಿ ಅವನ್ನೆಲ್ಲ ಐಡೆಂಟಿಫೈ ಮಾಡಿ ಅಂಥ ರೈತರ ಹತ್ರನೇ ಬೇರೆ ಸಾರ್ವಜನಿಕರ ಖರೀದಿ ಮಾಡಕ್ಕೆ ಮಾಡ್ತೀವಿ. ಅವಾಗ ಬೇರೆ ಕಡೆ ಅದು ಡ್ಯೂಪ್ಲಿಕೇಶನ್ ಆಗೋದು ಅಥವಾ ಕಳಪೆ ಬಿತ್ತನೆ ಬೀಜ ಸಿಗೋದು ಅವಾಯ್ಡ್ ಆಗುತ್ತೆ. ಇದು ಖಾಸಗಿ ಕಂಪನಿಗಳ ಅನುಮತಿ ಅಥವಾ ಇದು ಅವಶ್ಯಕತೆ ಇಲ್ಲ. ಇದು ಸಂಪೂರ್ಣವಾಗಿ ದೇಸಿ ತಳಿ ರೈತರೇ ಸಂರಕ್ಷಿಸಿರೋದು, ರೈತರಿಗೆ ಸಂಪೂರ್ಣ ಅಧಿಕಾರ ಇದೆ. ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟಿ ರೈಟ್ಸ್ ಇದರಲ್ಲಿ ರೈತರಿಗೆ ಅವಕಾಶ ಇರೋದ್ರಿಂದ ಅವರೇ ಮಾರಾಟ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಇದು ಕೇವಲ ರಾಜ್ಯದಲ್ಲ, ಬೇರೆ ಕಡೆ ಕೂಡ ವಿಸ್ತರಣೆ, ಅಂದ್ರೆ ಬೇರೆ ಕಡೆ ಕೂಡ ಮಾರಾಟ ಮಾಡುವಂತ ಕೂಡ ಸಾಧ್ಯತೆ? ಖಂಡಿತ. ಈಗ ಆಲ್ರೆಡಿ ರೈತರು ಬೇರೆ ಬೇರೆ ರಾಜ್ಯಕ್ಕೆ, ಬೇರೆ ಬೇರೆ ಕಂಟ್ರಿಗೂ ಸಹ ಇದನ್ನ ಆಲ್ರೆಡಿ ಕಳಿಸ್ತಾ ಇದ್ದಾರೆ. ಒನ್ಸ್ ಈ ಪ್ರೋಸೆಸ್ ನಮ್ದು 5 ವರ್ಷದ ಕಂಪ್ಲೀಟ್ ಆದ್ಮೇಲೆ ಇದಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ಬಂದು, ಎಸ್ಪೆಷಲಿ ನಾನೇನು ಫರ್ಗಟನ್ ಟ್ರೆಸರರ್ ಶಾಪ್ಸ್ ಅಂತ ಹೇಳಿದೆ, ಮರೆತು ಹೋದ ಖಾದ್ಯಗಳು. ಈಗ ಇದಕ್ಕೆ ಲಾಸ್ಟ್ 2 years ಇಂದ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಿಮಗೆ ಗೊತ್ತಿರಬೇಕು, ಸಾಕಷ್ಟು ಪ್ರಚಾರ ಮಾಡಿ ಮರೆತು ಹೋದ ಖಾದ್ಯಗಳನ್ನೇ ಪಾಕಸ್ಪರ್ಧೆ ಏರ್ಪಡಿಸಿದ್ದು. ನಾವೇನು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಪ್ರತಿ ವರ್ಷ ಆಗ್ತಿದೆ, ಸಿರಿಧಾನ್ಯ ಮತ್ತು ಸಾವಯವ ಕೃಷಿ ಮೇಳ, ಅದರಲ್ಲಿ ನಾವು ಮರೆತು ಹೋದ ಖಾದ್ಯಗಳಿಗೆ ಜಿಲ್ಲಾ ಮಟ್ಟದಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಬಂದದನ್ನ ರಾಜ್ಯ ಮಟ್ಟಕ್ಕೆ ಕರೆಸಿ, ರಾಜ್ಯ ಮಟ್ಟದಲ್ಲೂ ಇದು ಎವಾಲ್ಯೂಯೇಷನ್ ಮಾಡಿ ಮಾನ್ಯ ಕೃಷಿ ಸಚಿವರು ಮೂಲಕ, ಮಾನ್ಯ ಮುಖ್ಯಮಂತ್ರಿಗಳ ಮೂಲಕ ಇದನ್ನ ಫಸ್ಟ್, ಸೆಕೆಂಡ್, ಥರ್ಡ್ ಇಲ್ಲಿವರೆಗೂ ಈ ಮರೆತೋದ ಖಾದ್ಯಗಳು, ಈ ದೇಸಿ ತಳಿಗಳಿಂದನೇ ಪ್ರಿಪೇರ್ ಮಾಡಿದಂಥ ಮರೆತೋದ ಖಾದ್ಯಗಳನ್ನ ನಾವು ಮಾಡಿ ರೈತ ಸಾರ್ವಜನಿಕರಿಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ ಮತ್ತು ಅವ್ರನ್ನ ಗುರುತಿಸಿದ್ದೀವಿ. ಈಗ ಈ ರೀತಿ ನೀವು ನಮ್ಮ ಸಾಂಪ್ರದಾಯಿಕ ತಳಿಗಳು, ನಮ್ಮ ಬಿತ್ತನೆ ಬೀಜಗಳು ಹೊರಗಡೆ ಬಂದು ಅವ್ರು ಮಾರಾಟ ಮಾಡಕ್ಕೆ ಸಿಕ್ಕ ನಂತರ ಎಲ್ಲ ರೈತರು ಬಳಸೋಕೆ ಶುರು ಮಾಡಿದ್ರೆ ಮುಂಚೆಗೂ ಇದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಅಥವಾ ಏನು ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ? ಇಲ್ಲ, ಏನಾಗುತ್ತೆ, ಈಗ ನಾವು ಇಂಪ್ರೂವ್ಡ್ ವೆರೈಟೀಸ್ ಮತ್ತು ಹೈಬ್ರಿಡ್ಸ್ ಅಲ್ಲಿ ಹೆಚ್ಚು ನಮಗೆ
ಏನು ರಸಗೊಬ್ಬರ ಇರ್ಬೋದು, ಕೀಟನಾಶಕಗಳು ಸ್ಪ್ರೇ ಇರ್ಬೋದು, ಅಥವಾ ಕೆಲವೊಂದು ವಿಶೇಷವಾದ ಗುಣ. ಈಗ ಉದಾಹರಣೆಗೆ ನಿಮಗೆಲ್ಲ ಗೊತ್ತಿದೆ, ಸಿಕಲ್ ಅನಿಮಿಯಾ ಅಥವಾ ಐರನ್ ಡಿಫಿಷಿಯನ್ಸಿದು ಸುಮಾರು ಜನ ನಾವು ಕೇಳ್ಪಡ್ತೀವಿ. ಮತ್ತು ಸುಮಾರು ಜನಕ್ಕೆ ಶುಗರು ಇದೆ. ಯಾಕೆಂದರೆ ಪಾಲಿಶ್ಡ್ ರೈಸ್ ತಿಂದಾಗ ಕ್ರೂಡ್ ಫೈಬರ್ ಅವರಿಗೆ ಅವೈಲಬಿಲಿಟಿ ಸಿಗ್ತಿಲ್ಲ, ಮತ್ತು ಐರನ್ ಕಂಟೆಂಟು ಡಿಫಿಷಿಯನ್ಸಿ ಎಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್ಸ್ಗೆ ಮತ್ತು ಅರ್ಲಿ ಚೈಲ್ಡ್ ಏನು ಮಕ್ಕಳಿರ್ತಾರೋ 5 ವರ್ಷದೊಳಗೆ ಅವರಿಗೆ ಐರನ್ ಡಿಫಿಷಿಯನ್ಸಿ ಬರ್ತಿದೆ. ಕೆಲವೊಂದು ಭತ್ತದ ತಳಿಗಳು ವಿಶೇಷವಾಗಿ ಐರನ್ ಜಾಸ್ತಿ ಇರೋ ಕಂಟೆಂಟೇ ಇದೆ. ಉದಾಹರಣೆಗೆ ಕಗ್ಗ ಭತ್ತದಲ್ಲಿ ಐರನ್ ಜಾಸ್ತಿ ಇದೆ, ಕೋಸ್ಟಲ್ ಬೆಲ್ಟಲ್ಲಿ ಬೆಳೀತಾರೆ. ಆ ಥರದ ವಿಶೇಷ ತಳಿಗಳನ್ನು ಈ ಒಂದು ದೇಸಿ ತಳಿಗಳಲ್ಲಿ ಇರೋದ್ರಿಂದ ರೈತರು, ಸಾರ್ವಜನಿಕರು ಇದನ್ನು ಯಥೇಚ್ಛವಾಗಿ ಉಪಯೋಗಿಸೋದ್ರಿಂದ ನಾವೇನು ಇಂಪ್ರೂವ್ಡ್ ವೆರೈಟೀಸ್ ಪೆಸ್ಟಿಸೈಡ್ ಸ್ಪ್ರೇ ಮಾಡಿ ಮತ್ತು ಅತಿ ಹೆಚ್ಚು ರಸಗೊಬ್ಬರವನ್ನು ಬೆಳೆಯೋದನ್ನು ಕಡಿಮೆ ಮಾಡ್ಬೋದು. ಮತ್ತು ಇದನ್ನು ಅವರು ದಿನನಿತ್ಯ ಊಟದ ಬಳಸಿದಾಗ ಅವ್ರ ಆರೋಗ್ಯನೂ ವೃದ್ಧಿ ಆಗೋದ್ರ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗುತ್ತೆ. ರಸಗೊಬ್ಬರಗಳು ಏನು ಈಗ ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ಕೊತಿದ್ವಿ, ಅದು ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ನಮ್ಮ ದೇಶದ ದುಡ್ಡು ನಮ್ಮಲ್ಲೇ ಉಳಿಯುತ್ತೆ. ವೆರಿ ಇಂಪಾರ್ಟೆಂಟು ಆರೋಗ್ಯವಂತ ಸಮಾಜ ನಿರ್ಮಾಣ ಆದರೆ, ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದೆ ಅಂದರೆ ಅವನು ದೇಶಕ್ಕೆ ಆಟೋಮೆಟಿಕಲಿ ಅವನು ಉತ್ಪಾದಕತೆಯಲ್ಲಿ ಅವನು ಇನ್ವಾಲ್ವ್ ಆಗೇ ಆಗ್ತಾನೆ. ಈ ಯಾವಾಗ ಫೈನಲ್ ಆಗಿ ಈಗ ಯಾವಾಗ ಈ ಅಂದ್ರೆ ನಮ್ಮ ಸಾಂಪ್ರದಾಯಿಕ ಬಿತ್ತನೆ ಬೀಜಗಳು ಈಗ ನಿಮ್ಮ ಸೈಂಟಿಸ್ಟ್ ಎಲ್ಲ ಕೂಡ ರಿಸರ್ಚ್ ಮಾಡಿ ಒಂದು ಹಂತಕ್ಕೆ ಬಂದಿರುವಂಥದ್ದು, ಇದು ಅಂತಿಮವಾಗಿ ಯಾವಾಗ ಮಾರ್ಕೆಟಿಗೆ ಬರುತ್ತೆ ಅಥವಾ ಯಾವಾಗ ನಿಮ್ಮ ಮಾರಾಟಕ್ಕೆ? ಇನ್ನು 2 ವರ್ಷ ಸರ್. ಈಗ ಆಲ್ರೆಡಿ ಸೆಕೆಂಡ್ ಇಯರ್ ರನ್ನಿಂಗ್ ಆಯ್ತಿದ್ದು. ಇನ್ನು ಅನದರ್ 1.5 yearsಗೆ ನಾವು ಸಂಪೂರ್ಣವಾಗಿ ನಮ್ದು ಈ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಪ್ರಕ್ರಿಯೆ ಆದ ತಕ್ಷಣ 2027 ಅಥವಾ 28ನೇ ಸಾಲಿಗೆ ಇದು ಸಂಪೂರ್ಣವಾಗಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ರೈತರ ಹೆಸರಲ್ಲೇ ಇದನ್ನ ಬಿಡುಗಡೆ ಮಾಡೋಕ್ಕೆ ಇನ್ನು 2027 ಆನ್ವರ್ಡ್ಸು ನಾವು ಇದನ್ನ ಪ್ಲಾನ್ ಮಾಡ್ತಿದ್ದೀವಿ. ಬಹುಮುಖ್ಯವಾಗಿ ಈ ಯೋಜನೆಯಲ್ಲಿ ರೈತರನ್ನ ನಾವು ಏನು ಗುರ್ಸೋ ಅಂತ ಕೆಲಸ ಆಗಬೇಕಿತ್ತು, ಅದನ್ನು ರಾಜ್ಯ ಸರ್ಕಾರ ಅವರಿಗೆ ಪ್ರೋತ್ಸಾಹನ, ನಾವು ಒಬ್ಬ ರೈತರಿಗೆ ಗರಿಷ್ಠ 10 ಲಕ್ಷದಿಂದ ಕನಿಷ್ಠ 1-2 ಮಾಡಿದಂಥವರಿಗೆ 15,000 ರೂಪಾಯಿದಿಂದ ಗರಿಷ್ಠ 10 ಲಕ್ಷದವರೆಗೂ ಪ್ರೋತ್ಸಾಹನ ಈಗ ಆಲ್ರೆಡಿ ಅವರಿಗೆ 1,30,30,00,000 ರೈತರಿಗೆ ನೇರವಾಗಿ DBT ಮೂಲಕ ಕಳೆದ ಸಾಲಿನಲ್ಲಿ 2025-26ನೇ ಸಾಲಿನಲ್ಲಿ ನಾವು ಪೇಮೆಂಟ್ ಮಾಡಿದ್ದೀವಿ. ಉದಾಹರಣೆಗೆ ಮಂಡ್ಯದಲ್ಲಿ ಗಣಿಕಾನ್ ಇದ್ದಾರೆ, ಅವರಿಗೆ 9 ಲಕ್ಷ ದುಡ್ಡ ಸಹಾಯಧನ ನಾವು ಪ್ರೋತ್ಸಾಹನ ಕೊಟ್ಟು, ಅದೇ ರೀತಿ RG ಭಟ್ರು ಅಂತ ಸಿರ್ಸಿಯಲ್ಲಿದ್ದಾರೆ, ದೇವರಾಯರು ಅಂತೇಳಿ ಬೆಳ್ತಂಗಡಿಯಲ್ಲಿದ್ದಾರೆ, ಮತ್ತು ಶಂಕರ್ ರಂಗಟ್ಟಿ ಅಂತ ಬೆಳಗಾಮಲ್ಲಿ ಜೋಳ ಪ್ರೊಟೆಕ್ಷನ್ ಮಾಡ್ತಾರೆ. ಅವರಿಗೆಲ್ಲರಿಗೂ ಅವ್ರು ಎಷ್ಟು ಅನುಗುಣವಾಗಿ ಎಷ್ಟು ಇದನ್ನ ತಳಿಗಳನ್ನ ಸಂರಕ್ಷಣೆ ಮಾಡಿದ್ರು ಅದರದ್ದು ಜರ್ಮಿನೇಷನ್ ಸ್ಟೇಟಸ್ ಮೇಲೆ ಅವರಿಗೆ ನಾವೀಗ ಆಲ್ರೆಡಿ ಅವ್ರಿಗೆ ಪ್ರೋತ್ಸಾಹನ ಗುರ್ಸ ಅಂತ ಕೆಲಸ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಶೇಖರಣೆ ಮಾಡಿದಂಥ ಶೇಖರಣಾ ಸಾಮರ್ಥ್ಯಕ್ಕೆ ತಕ್ಕಂಗೆ ಅವ್ರ ಸ್ಟೋರೇಜ್ ಫೆಸಿಲಿಟಿ ಮತ್ತು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಇವೆರಡನ್ನೂ ನಾವು ಮುಂದಿನ ದಿನಗಳಲ್ಲಿ ಈ ವರ್ಷ ಅವಕಾಶ ಮಾಡ್ಕೊತಿದ್ದೀವಿ. ಇದೆಲ್ಲ ಕಡೆ ನಿಮಗೆ ರೈತರ ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ, ಮುಂದೆ ಸೊ ಅಷ್ಟು ಪ್ರೊಡಕ್ಷನ್ ಆಗುತ್ತೆ ನಿಮಗೆ ಬಿತ್ತನೆ ಬೀಜಗಳು? ಈಗ ರೈತರದ್ದು ಒನ್ಸ್ ಎವ್ಯಾಲ್ಯೂಯೇಷನ್ ಆದಮೇಲೆ ಅದನ್ನೇ ಪಾರ್ಟಿಸಿಪೇಟರಿ ಎವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ ರೈತರಿಗೇನೆ ನಾವು ಇದರಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ. ಎಲ್ಲದನ್ನು ವಿಶ್ವವಿದ್ಯಾಲಯ ಮಾಡೋಕ್ಕಲ್ಲ, ಎಲ್ಲದನ್ನು ಕೃಷಿ ಇಲಾಖೆ ಮಾಡೋಕ್ಕಲ್ಲ. ರೈತರಿಗೆ ಅವೇರ್ನೆಸ್ ಮಾಡಿಬಿಟ್ಟು ಯಾರ್ಯಾರು ಇಲ್ಲಿವರೆಗೂ ಸಂರಕ್ಷಕರಿದ್ದಾರೋ ಅವರಿಗೆ ನಾವು ಸಾಮರ್ಥ್ಯಾಭಿವೃದ್ಧಿ ಮಾಡಿಬಿಟ್ಟು ಯಾವ ರೀತಿ ಇದನ್ನ ಬಿತ್ತನೆ ಬೀಜಗಳನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಅದಕ್ಕೆ ಅವರಿಗೆ ಕೆಪಾಸಿಟಿ ಬಿಲ್ಡಿಂಗಿಗೆ ಸಪರೇಟ್ ಯೋಜನೆ ಇಟ್ಕೊಂಡಿದ್ದೀವಿ. ಅವಾಗ ಸೊ ದಟ್ ಅವ್ರು ಮುಂದಿನ 2-3 ವರ್ಷ ಕಂಟಿನ್ಯೂಸ್ ಆಗಿ ಎವ್ಯಾಲ್ಯೂಯೇಷನ್ ಮಾಡ್ಬೋದು. ಒಂದು ಶುದ್ಧೀಕರಣ ಮತ್ತೆ ಬೇಕು ಅಂದರೆ ನಮ್ಮ ಹತ್ರ GKVKಗೆ ನಾವು ತಂದರೆ ಮತ್ತೆ ಅದನ್ನ ಜೀನೋಮಿಕ್ ಎವ್ಯಾಲ್ಯೂಯೇಷನ್ ಮಾಡಿ ಮತ್ತೆ ಅಗೇನ್ ಅವ್ರಿಗೆ ಪ್ಯೂರಿಫಿಕೇಶನ್ ಮಾಡಿ ಮತ್ತೆ ಕೊಡ್ತೀವಿ. ಅಟ್ ಪ್ರೆಸೆಂಟ್ ಈಗ ಇನ್ನೂ ಕೂಡ ಅದರದ್ದು ಸಂಶೋಧನೆ ಮುಂದುವರೆದಿರುವಂಥದ್ದು. ಮುಂದಿನ ವರ್ಷದಿಂದ ಈ ರೀತಿ ಬಿತ್ತನೆ ಬೀಜ ಬರಬಹುದು ಅಂತ ಅನ್ಸುತ್ತೆ. ಮುಂದಿನ ವರ್ಷದಿಂದ ಎವ್ಯಾಲ್ಯೂಯೇಷನ್ ವೆರಿ ಇಂಪಾರ್ಟೆಂಟ್. ಜೀನೋಮಿಕ್ ಸ್ಟಡೀಸ್ ಮತ್ತು ನ್ಯೂಟ್ರಿಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ 2027 ಅಂತ್ಯಕ್ಕೆ ಇದು ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. 2028 ನಂತರ ಸಾರ್ವಜನಿಕರಿಗೆ ಇದನ್ನು ಲಭ್ಯ ಮಾಡಾಗುತ್ತೆ ಇಲಾಖೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಂದ್ರೆ ಖಾಸಗಿ ಕಂಪನಿಗಳಿಗೆ ಒಂದು ರೀತಿಯಲ್ಲಿ ಸೆಡ್ಡು ಹೊಡೆಯುತ್ತೆ ಅಂತ ಹೇಳ್ಬೋದಾ? ಇದು ಖಾಸಗಿ ಕಂಪನಿಗಿಂತ ನಮ್ಮ ದೇಶದ ಆತ್ಮನಿರ್ಭರತೆ, ಸ್ವಾವಲಂಬಿ ನಮ್ಮ ದೇಶ ಬೇರೆ ಇವ್ರಿಗಿಂತ ಬೇರೆ ಹೊರದೇಶಗಳಿಗೆ ನಂಬ್ಕೊಂಡಲ್ಲೇ ನಮ್ಮ ದೇಶದ ರೈತರು ಸ್ವಾವಲಂಬಿಗಳಾಗಬೇಕು, ನಾವು ಆರೋಗ್ಯವಂತರಾಗಿರ್ಬೇಕು. ನಮ್ಮಲ್ಲೇ ಇಷ್ಟೊಂದು ವೈವಿಧ್ಯತೆ ನಮ್ಮಲ್ಲೇ ಕಾಪಾಡ್ಕೊಂಡಿದೆ. ಸಾವಿರಾರು ವರ್ಷಗಳಿಂದ ಪ್ರಕೃತಿ ನಮಗೆ ವರವಾಗಿ ಕೊಟ್ಟಿದೆ. ಆ ತಳಿಗಳನ್ನ ಸ್ಥಳೀಯವಾಗಿಯೇ ರಕ್ಷಣೆ ಮಾಡಿ ಸ್ಥಳೀಯವಾಗಿ ಆಹಾರ ಪದ್ಧತಿನೇ ನಾವು ಉಪಯೋಗಿಸಿ ಸದೃಢ ಸಮಾಜ ಕಟ್ಟಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ಇದೊಂದು ಮಾದರಿ ಇರುವಂತದ್ದು. ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಕೇಂದ್ರ ಕೃಷಿ ಇಲಾಖೆ ಅವ್ರ ಜೊತೆ ಏನಾದ್ರು ಕೂಡ ನೀವು ಮಾತುಕತೆ ಅಥವಾ ಕೇಂದ್ರ ಸರ್ಕಾರದ ಜೊತೆ ಈಗ ನಮ್ದು ಅವ್ರ ಜೊತೆ ನಾವು MOU ಮಾಡ್ಕೊಂಡಿಲ್ಲ ಅಥವಾ ಯಾವುದೇ ಸ್ಕೀಮಲ್ಲಿ ಇನ್ವಾಲ್ವ್ ಆಗಿಲ್ಲ. ನಮ್ಮ ರಾಜ್ಯ ಸರ್ಕಾರದೇ ಸಂಪೂರ್ಣ ಇದನ್ನ ಮಾಡ್ಕೊಂಡಿದೆ.
ಇದರಲ್ಲಿ ಕೃಷಿ ವಿಶ್ವವಿದ್ಯಾಲಯದ 5 ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಜರ್ಮನ್ ಕೊಲಾಬ್ರೇಷನ್ ಆದ GIZ ಸಂಸ್ಥೆಯ ಜೊತೆ ಮತ್ತು ಫಿಬಲ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿದೆ, ಅವ್ರ ಜೊತೆ ಕೊಲಾಬ್ರೇಷನಲ್ಲಿ ಇದನ್ನ ಈ ಕೆಲಸ ಮಾಡ್ತಾ ಇದ್ದೀವಿ. ಅವ್ರ ಜೊತೆ ಅಂದ್ರೆ ನಿಮ್ಗೆ ಅಂತಾರಾಷ್ಟ್ರೀಯ ಕಂಪನಿ ಜೊತೆ ಯಾಕೆ ಕೊಲಾಬರೇಷನ್ ಇಲ್ಲ ಅದು ಅಂದ್ರೆ ಸಂಶೋಧನೆಗೆ ಫಿಬಲ್ದು ಜೋಳ ಮತ್ತೆ ಭತ್ತದಲ್ಲಿ ವಿಶೇಷವಾಗಿ ಅವ್ರದ್ದು ಏನು ಯುರೋಪಿಯನ್ ಯೂನಿಯನ್ ಸ್ಟ್ಯಾಂಡರ್ಡ್ಸ್ ಇದೆ, ಆ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇಲ್ಲಿ ಸಂಶೋಧನೆ ಮಾಡಿಬಿಟ್ಟು ಎವ್ಯಾಲ್ಯೂಷನ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದನ್ನ ಯಾವ ರೀತಿ ನಮ್ಮ ರೈತರಿಗೆ ಇದರಿಂದ ಅನುಕೂಲ ಮಾಡಿಕೊಡ್ಬೋದು ಅನ್ನೋ ಉದ್ದೇಶಕ್ಕೆ ಫಿಬಲ್ ಸಂಸ್ಥೆ ಜೊತೆ GIZ ಕೊಲಾಬ್ರೇಷನ್ ಅಲ್ಲಿ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಮಂಜು ಅವರೇ. ಥ್ಯಾಂಕ್ ಯು. ವೀಕ್ಷಕರೇ, ಇದು ಉಪನಿರ್ದೇಶಕರಾದಂಥ ಮಂಜು ಅವರ ಮಾತು. ಅಂದರೆ ನಮ್ಮ ದೇಶೀಯ ಅಂದರೆ ನಮ್ಮ ರಾಜ್ಯದ ಸಂರಕ್ಷಿತ ಮತ್ತು ಸಾಂಪ್ರದಾಯಿಕ ಬಿತ್ತನೆ ಬೀಜಗಳಿರುವ ಅದು 20ಕ್ಕೂ ಹೆಚ್ಚು ತಳಿಗಳನ್ನು ಸಂರಕ್ಷಣೆ ಮಾಡಿ ಅದನ್ನು ಮಾರುಕಟ್ಟೆಗೆ ತರುವ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯತ್ನ ಆಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಮೊದಲ ಹಂತದಲ್ಲೂ ಕೂಡ ಯಶಸ್ಸು ಸಿಕ್ಕಿರುವಂಥದ್ದು. ಬಹುತೇಕವಾಗಿ ಮುಂದಿನ ವರ್ಷದಷ್ಟೊತ್ತಿಗೆ ಈ ಬಿತ್ತನೆ ಬೀಜಗಳು ಮಾರುಕಟ್ಟೆಗೆ ಬರುತ್ತೆ ಮತ್ತು ಜೊತೆ ಕೇವಲ ನಮ್ಮ ರಾಜ್ಯದಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ವಿಸ್ತರಣೆ ಮಾಡುವ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಯೋಜನೆಗಳು ರೂಪ ಆಗ್ತಾ ಇರ್ತದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಆ ರೈತರ ಹೆಸರಲ್ಲೇ ಕೂಡ ಬಿತ್ತನೆ ಬೀಜ ಬರ್ತಾ ಇರುವಂಥದ್ದು ಇದೆಯಲ್ಲ, ಅದು ದೊಡ್ಡ ಮಟ್ಟದ ಒಂದು ಸಾಧನೆಯ ವಿಚಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.